ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತೆ ಜೀವನಕ್ಕೆ ಮಮತೆಯ ಸ್ವಾಗತ. ನಾನು ಮಮತಾ ಶಂಕರಿ. ಇದು ಆಲೂಗಡ್ಡೆ ಬೋಂಡ ಮಾಡ್ತಾಯಿದ್ದೀನಿ. ಕೆಲವು ಜನ ಕೆಲವು ರೀತಿ ಮಾಡ್ತಾರೆ. ಇದನ್ನು ನಾನು ಯಾವ ರೀತಿ ಮಾಡ್ತೀನಿ ಅದನ್ನು ತೋರಿಸ್ತೀನಿ. ನಮ್ಮ ಮನೇಲಿ ನಾನು ಯಾವ ರೀತಿ ಆಲೂಗಡ್ಡೆ ಬೋಂಡ ಮಾಡ್ತೀನಿ ಅಂತ. ಸಾಯಂಕಾಲ ತಿಂಡಿಗೆ ಕಾಫಿ ಜೊತೆ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಬೋಂಡ ತುಂಬ ರುಚಿಯಾಗಿರುತ್ತೆ. ಇದಕ್ಕೆ 4ರಿಂದ 5 ಆಲೂಗಡ್ಡೆ ಬೇಯಿಸಿ ಇಟ್ಟಿದ್ದೀನಿ. ಬೇಯಿಸಿಬಿಟ್ಟು ಸಿಪ್ಪೆ ತೆಗಿತಾ ಇದ್ದೀನಿ ಇದೀಗ. ಇದಕ್ಕೆ ಆಲೂಗಡ್ಡೆನ ಸರಿಯಾಗಿ ಬೇಯಿಸಿರಬೇಕು, ಅಂದರೆ ಒಳ್ಳೆ ಮೆತ್ತಗಾಗಿರಬೇಕು ಆಲೂಗಡ್ಡೆ. ಯಾಕಂದರೆ ಅದನ್ನು ಹುಡಿ ಮಾಡಬೇಕಲ್ವ, ಕೈಯಲ್ಲಿ ಮಿಕ್ಸ್ ಮಾಡಿದಾಗ ಅದು ಹುಡಿ ಮಾಡಿದಾಗ ಒಂದೇ ಮುದ್ದೆ ಆಗಬೇಕು. ಇಲ್ಲಾಂದರೆ ಅದು ಸರಿಯಾಗಲ್ಲ, ಬೋಂಡ ಸರಿಯಾಗಲ್ಲ. ಕಾಳು ಕಾಳು ಇದ್ದರೆ ಹುಡಿಯಾಗಿ ಒಂದೇ ಮುದ್ದೆಯಾಗಿ ಇರಬೇಕು. ಆಮೇಲೆ ಅದನ್ನು ರೌಂಡ್ ಮಾಡಿ ಬೋಂಡ ಮಾಡೋದಲ್ವ, ಉಂಡೆ ಮಾಡಿ ಅದರಿಂದ ಚೆನ್ನಾಗಿ ಬೆಂದಿರಬೇಕು. ಈ ಥರ ಎಲ್ಲ ಆಲೂಗಡ್ಡೆನ ಸಿಪ್ಪೆನ ತೆಗೆದುಬಿಟ್ಟು ಅದನ್ನು ಹುಡಿ ಮಾಡ್ಕೋಬೇಕು. ಇದು ಬೆಂದಿದ್ದು ಸ್ವಲ್ಪ ಕಡಿಮೆ ಆದರೆ ಅಷ್ಟು ಬೇಗ ಹುಡಿ ಆಗಲ್ಲ. ನೋಡಿ ಎಲ್ಲ ಸಿಪ್ಪೆ ತೆಗೆದಿದ್ದೀನಿ. ಇದು ಸ್ವಲ್ಪ ಗಟ್ಟಿ ಇದೆ, ಸ್ವಲ್ಪ ಕಡಿಮೆ ಆಗಿದೆ ಬೆಂದಿದ್ದು. ಅದಕ್ಕೆ ಪೂರ್ತಿ ಕೈಯಲ್ಲಿ ಹುಡಿ ಆಗಲ್ಲ. ಅದಕ್ಕೆ ಏನು ಮಾಡಬೇಕು ಅಂದರೆ, ಚೆನ್ನಾಗಿ ಹುಡಿ ಆಗೋಕ್ಕೆ ನೀವು ತುರಿಮಣೆ ತಗೊಂಡು ತುರಿದ್ರೆ ಆಮೇಲೆ ಅದನ್ನು ಮಿಕ್ಸ್ ಮಾಡೋದು ಸುಲಭ ಆಗುತ್ತೆ. ನೋಡಿ, ಈ ಥರ ತುರಿಮಣೆಯಲ್ಲಿ ಚೆನ್ನಾಗಿ ಈ ಥರ ತುರಿದ್ಬಿಡಿ ಅದನ್ನು. ನೋಡಿ, ಇದು ಬೆಂದಿರೋ ಆಲೂಗಡ್ಡೆನ ತುರಿದ್ರೆ ಆಮೇಲೆ ಅದನ್ನು ಮಿಕ್ಸ್ ಮಾಡಿದರೆ ಅದು ಇಡೀ ಉಳಿಯಲ್ಲ. ಯಾವುದೇ ತಿಂಡಿಗಾದರೂ ನೀವು ಈ ಥರ ಮಾಡಿದರೆ ಸುಲಭ ಆಗುತ್ತೆ. ಚೆನ್ನಾಗಿ ಹುಡಿ ಮಾಡೋದು ಸುಲಭ ಆಗುತ್ತೆ. ಇಲ್ಲಾಂದರೆ ಕೈಯಲ್ಲೇ ಹುಡಿ ಮಾಡಿದರೆ ಒಂದೊಂದು ತುಂಡುಗಳು ಇಡೀ ತುಂಡುಗಳು ಉಳಿಯತ್ತಲ್ವ. ಈ ಥರ ಮಾಡಿದರೆ ಚೆನ್ನಾಗಿ ಆಗುತ್ತೆ. ನೋಡಿ, ಎಲ್ಲ ತುರಿದು ಇಟ್ಟಿದ್ದೀನಿ. ಇದಕ್ಕೆ ಮಸಾಲೆಗಳನ್ನು ಈಗ ಇನ್ನು ಸೇರಿಸ್ಕೋಬೇಕು ಒಂದೊಂದು. ಈ ಥರ ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿ ತಗೊಂಡಿದ್ದೀನಿ ನಾನು. ಹಸಿಮೆಣಸಿನ್ಕಾಯಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೋಬೋದು. ಎಷ್ಟು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು. ನಾನು ಒಂದಷ್ಟೇ ತಗೊಂಡಿದ್ದೀನಿ, ಹೆಚ್ಚು ಖಾರ ಬೇಡ. ಬಾಯಿಗೆ ಸಿಗುತ್ತಲ್ವ, ಸಿಕ್ಕರೆ ಅದು ತುಂಬ ಖಾರ ಖಾರ ಅನಿಸುತ್ತೆ ಅಂತ ಮತ್ತು ಹೆಚ್ಚು ತಗೊಂಡಿಲ್ಲ. ಇದು ದೊಡ್ಡ ಹಸಿಮೆಣಸಿನ್ಕಾಯಿ, ಅದರಿಂದ ಒಂದೇ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಅದೇ ರೀತಿ ಶುಂಠಿನ ಕೂಡ ಚಿಕ್ಕದಾಗಿ ಹೆಚ್ಚಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ ಸ್ವಲ್ಪ ಜಾಸ್ತಿನೇ ಇದ್ದರೆ ಚೆನ್ನಾಗಿರುತ್ತೆ, ತುಂಬ ಕಡಿಮೆ ಬೇಡ. ಪರಿಮಳ ಬರಬೇಕಲ್ವ, ಅದಕ್ಕೋಸ್ಕರ 1.5 ಇಂಚು 2 ಇಂಚಿನಷ್ಟು ತಗೊಂಡಿದ್ದೀನಿ ನಾನು. ಇಷ್ಟಕ್ಕೆ 4-5 ಆಲೂಗಡ್ಡೆ ತಗೊಂಡಿದ್ದೀನಿ. ಇದರಲ್ಲಿ ಈ ಆಲೂಗಡ್ಡೆ ಬೋಂಡ ಮಾಡಿದರೆ ಏನು ಗೊತ್ತಾ, ಒದಗೋದು ಕಡಿಮೆ. ಅದು ಎಷ್ಟು ಆಲೂಗಡ್ಡೆ ಇದ್ರೂ ಬೇಗ ಮುಗಿಯುತ್ತೆ. ಅಂದರೆ ತಿನ್ನೋದು ಚೆನ್ನಾಗಿ ತಿನ್ನೋಕ್ಕಾಗತ್ತಲ್ವ, ರುಚಿ ಇರತ್ತಲ್ವ. ಆದ್ದರಿಂದ ಎಷ್ಟು ಮಾಡಿದರೂ ಕಡಿಮೆನೇ ಅನಿಸುತ್ತೆ. 4-5 ಆಲೂಗಡ್ಡೆ ಮಾಡಿದ್ದೀನಿ ನೋಡಿ, ಕಡಿಮೆನೇ ಅನಿಸುತ್ತೆ ಇದೀಗ. ಇದಕ್ಕೆ ಈಗ ಹಸಿಮೆಣಸಿನ್ಕಾಯಿ ಶುಂಠಿ ಹಾಕ್ಕೊಂಡಿದ್ದೀನಿ. ಬೇರೇನು ಹಾಕ್ಕೊಳ್ಳಲ್ಲ ನಾನು ಹೆಚ್ಚು ಮಸಾಲೆ ಇದಕ್ಕೆ. ಆಮೇಲೆ ಇಂಗು ನಿಮ್ಮ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಪೂರ್ತಿ ಇಂಗು ಹಾಕ್ಕೊಂಡಿದ್ದೀನಿ ನಾನಿದು. ಒಂದು ಚಮಚದಷ್ಟು. ಸ್ವಲ್ಪ ಒಂದು ನಿಂಬೆಹಣ್ಣು ಹಾಕ್ಕೊಳ್ಳಿ. ನಿಂಬೆಹಣ್ಣು ತುಂಬ ರುಚಿಯಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು. ನಿಂಬೆಹಣ್ಣು ಬೇಕೇ ಬೇಕು ಇದಕ್ಕೆ. ನಿಂಬೆಹಣ್ಣು ಇಲ್ಲಾಂದರೆ ಅಷ್ಟು ರುಚಿ ಆಗೋಲ್ಲ. ಒಂದು ಕಡಿಯಷ್ಟು ನಿಂಬೆಹಣ್ಣು, ಅಂದರೆ 1 ಚಮಚದಷ್ಟು ನಿಂಬೆ ರಸ ಸರಿಯಾಗಿ ಹಾಕ್ಕೊಂಡಿದ್ದೀನಿ. 1ರಿಂದ ಹೆಚ್ಚೇ ಹಾಕೋಬೋದು ನೀವು. 1.5 ಚಮಚದಷ್ಟು ಹಾಕೋಬೋದು. ಸ್ವಲ್ಪ ಹುಳಿ ರುಚಿ ಇದ್ದರೆ ತುಂಬ ರುಚಿಯಾಗಿರುತ್ತೆ. ನಿಂಬೆಹಣ್ಣಿನ ಪರಿಮಳನೂ ಇರುತ್ತೆ. ಅದನ್ನು ಚೆನ್ನಾಗಿ ಕೈಯಲ್ಲಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ, ಎಲ್ಲವನ್ನು ಸೇರಿಸ್ಕೊಂಡು. ಈಗ ಹಸಿಮೆಣಸಿನ್ಕಾಯಿ ಖಾರನೂ ಬಿಟ್ಕೊಳ್ಳುತ್ತೆ ಆವಾಗ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈ ಥರ ಗಟ್ಟಿಗಳು ಇದ್ದರೆ ಅದನ್ನು ಚೆನ್ನಾಗಿ ಕೈಯಲ್ಲಿ ಇದು ಮಾಡಿ ತುರಿದ್ರೆ ಆ ಗಟ್ಟಿಗಳು ಉಳಿಯಲ್ಲ, ಮಿಕ್ಸ್ ಆಗತ್ತೆ. ನೋಡಿ, ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲವನ್ನು ಹುಡಿ ಮಾಡಿ. ಈಗ ಇದನ್ನು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ಇಟ್ಕೊಳ್ಳಿ. ಒಂದು ನಿಂಬೆಹಣ್ಣು ಗಾತ್ರದಷ್ಟು ದೊಡ್ಡಕ್ಕೆ ಉಂಡೆಗಳನ್ನು, ನಿಮಗೆ ಎಷ್ಟು ದೊಡ್ಡ ಬೇಕೋ ಅಷ್ಟು ದೊಡ್ಡ ಆ ಥರ ಉಂಡೆ ಮಾಡಿ ಇಟ್ಕೊಳ್ಳಿ ಸೈಡಲ್ಲಿ. ಆಮೇಲೆ ಅದನ್ನು ಬೋಂಡ ಮಾಡ್ಕೋಬೋದು. ಈ ಥರ ಮಾಡ್ತೀನಿ ನಾನು. ನಾನು ಹೆಚ್ಚೇನು ಮಸಾಲೆಗಳು ಹಾಕಲ್ಲ, ಇಷ್ಟೇ ಹಾಕೋದು. ಆದರೂ ರುಚಿಯಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ ಇದು ಈ ಥರ ಮಾಡಿದರೆ. ಸಾಯಂಕಾಲ ತಿಂಡಿಗೆ ಒಂದು ವ್ಯವಸ್ಥೆ ಆಗುತ್ತೆ. ಆಲೂಗಡ್ಡೆ ಮನೇಲಿ ತಂದಿದ್ದು ಇಟ್ಕೊಂಡಿದ್ದರೆ ತಿಂಡಿಗೆ ಚೆನ್ನಾಗಿರುತ್ತೆ ಬೋರ್ ಆದಾಗ. ಅಂದರೆ ಆಲೂಗಡ್ಡೆ ಸಾಮಾನ್ಯವಾಗಿ ನಮ್ಮಲ್ಲಿ ಆಲೂಗಡ್ಡೆ ನಾನು ತಂದು ಇಟ್ಟಿರ್ತೀನಿ, ಅದು ಬೇಗ ಹಾಳಾಗಲ್ವಲ್ಲ, ಆದ್ದರಿಂದ ತಂದು ಇಟ್ಟಿರ್ತೀನಿ. ಮುಗ್ದ ಹಾಗೆ ತಂದು ಇಟ್ಟಿರ್ತೀನಿ. ಆಲೂಗಡ್ಡೆ ಇದ್ದೇ ಇರುತ್ತೆ. ಮತ್ತು ಒಂದಲ್ಲ ಒಂದು ಅಡುಗೆಗೆ ಬೇಕಾಗುತ್ತೆ, ಮತ್ತು ಎಮರ್ಜೆನ್ಸಿಗೆ ಆಗುತ್ತೆ. ತಂದು ತರಕಾರಿ ಏನಿಲ್ಲ ಅಂದರೆ ಆಲೂಗಡ್ಡೆ ಸಾಂಬಾರು ಮಾಡೋಕ್ಕಾಗತ್ತೆ, ಅಥವಾ ಬೇರೆನಾರು ಮಿಕ್ಸ್ ಮಾಡಬೇಕು ಅಂದರೂ ಮಾಡ್ಕೋಬಹುದು. ಅದಕ್ಕೋಸ್ಕರ ಆಲೂಗಡ್ಡೆ ತಂದು ಇಟ್ಕೊಂಡಿರ್ತೀನಿ. ಈಗ ನಾನು ಇದಕ್ಕೆ ಅಕ್ಕಿ ಹಿಟ್ಟು, ಇದು ಕಡಲೆ ಹಿಟ್ಟನ್ನು ಇದು ಮಾಡ್ತಾಯಿದ್ದೀನಿ. ಕಡಲೆ ಹಿಟ್ಟಿಗೆ 1 ಚಮಚದಷ್ಟು ಅಕ್ಕಿ ಹಿಟ್ಟು ಸೇರಿಸ್ಕೊಂಡಿದ್ದೀನಿ. ಕಡಲೆ ಹಿಟ್ಟು ಒಂದು 2 ಕಪ್ನಷ್ಟು ತಗೊಂಡಿದ್ದೀನಿ. ಒಂದು ಅರ್ಧದಿಂದ 1 ಚಮಚದಷ್ಟು ಇದು ಖಾರ ಪುಡಿನೂ ಹಾಕ್ಕೊಂಡಿದ್ದೀನಿ. ಇಂಗು ಹಾಕ್ಕೊಳ್ಳಿ, ಉಪ್ಪು ಹಾಕ್ಕೊಳ್ಳಿ. ಉಪ್ಪು ತೋರಿಸಿಲ್ಲ ನಾನಿಲ್ಲಿ, ಹಾಕಿದ್ದೀನಿ ಉಪ್ಪು ಮತ್ತು ಇಂಗು. ಅದೆರಡು ನನಗೆ ಇಲ್ಲಿ ಬಿಟ್ಟು ಹೋಯಿತು ತೋರಿಸೋದು. ಫಸ್ಟ್ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಇದನ್ನು ನೀರು ಸೇರಿಸ್ಬಿಟ್ಟು ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ.
ಒಂದು 1 ಕಪ್ಪಿನಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೀನಿ, 1 ಅಥವಾ 2 ಕಪ್ಪಿನಷ್ಟು. ಅದಕ್ಕೆ 1 ಚಮಚ, ದೊಡ್ಡ ಚಮಚ 1 ಚಮಚದ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಅದು ಯಾಕೆಂದರೆ ಗರಿ ಗರಿ ಆಗತ್ತೆ ಅಂತ. ಹೊರಗಿನ ಕವರ್ ಇದೆಯಲ್ವ, ಅದು ಏನು ಹೊರಗಿನ ಇದು ಲೇಯರು ಬೋಂಡದ್ದು, ಅದು ಗರಿ ಗರಿ ಬರುತ್ತೆ, ಅದಕ್ಕೋಸ್ಕರ. ಸ್ವಲ್ಪ ಖಾರ ಪುಡಿ, ಉಪ್ಪು, ಇಂಗು ಇಷ್ಟನ್ನು ಸೇರಿಸ್ಕೊಂಡು, ನೀರು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಳ್ಳಿ, ಒಂದೇ ಸಾರಿಗೆ ಸೇರಿಸ್ಕೋಬೇಡಿ. ಗಂಟುಗಳು ಆಗದಂಗೆ ಕಲಸ್ಕೊಳ್ಳಿ. ಗಂಟುಗಳಾಗಬಾರ್ದು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ದಪ್ಪ ಇರಬೇಕದು ಹಿಟ್ಟು, ಆವಾಗ ಚೆನ್ನಾಗಿರುತ್ತೆ. ನೋಡಿ ಈ ಥರ ದಪ್ಪ ಇದ್ದರೆ ಹೆಚ್ಚು ನೀರು ಹಾಕೋದು ಬೇಡ, ನೋಡ್ಕೊಳ್ಳಿ. ಫಸ್ಟ್ ಒಂದು ಸರಿ ಪೌಡ್ರ್ ಹಾಗೆ ಹುಡಿಗಳೆಲ್ಲ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ನೀರು ಸೇರಿಸ್ಕೊಳ್ಳಿ. ಒಂದೇ ಸರಿ ನೀರು ಸೇರಿಸ್ಕೊಂಡ್ರೆ ನೀರು ಜಾಸ್ತಿ ಆಗುತ್ತೆ ಅದಕ್ಕೆ. ಈಗ ಇದಕ್ಕೆ ಆಲೂಗಡ್ಡೆ ಉಂಡೆ ಇದೆಯಲ್ವ, ಅದನ್ನು ಹಾಕ್ಕೊಂಡು ಅದನ್ನು ಎಣ್ಣೆಗೆ ಬಿಟ್ಕೊಂಡ್ರೆ ಆಯಿತು. ಈ ಥರ ಮಾಡ್ಕೊಂಡು ಎಣ್ಣೆಗೆ ಹಾಕ್ಕೊಂಡ್ರೆ ಆಯಿತು. ಕೈಯಲ್ಲಿ ಮಾಡ್ಕೋಬೋದು, ನಾನು ಚಮಚದಲ್ಲಿ ಮಾಡ್ಕೊಂಡಿದ್ದೀನಿ ಅಷ್ಟೇ. ಕೈಯಲ್ಲಾದರೂ ಹಾಕ್ಕೋಬೋದು. ಎಣ್ಣೆಗೆ ಹಾಕ್ಕೊಂಡು ಕೆಂಪಗಾಗೋವರೆಗೂ ಹುರಿಬೇಕು ಅಷ್ಟೇ. ಎಣ್ಣೆ ಇಟ್ಟಿದ್ದೀನಿ, ಬಿಸಿಯಾಗಿದೆ. ಈಗ ಒಂದೊಂದೇ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಕೈಯಲ್ಲೇ ಹಾಕ್ಕೋಬೋದು ನೀವು, ಒಂದು ಚಮಚದಲ್ಲೇ ಹಾಕ್ಕೋಬೇಕು ಅಂತ ಏನಿಲ್ಲ. ಹೆಚ್ಚು ಬಿಸಿಯೂ ಆಗಬಾರ್ದು ಎಣ್ಣೆ, ಸಾಮಾನ್ಯ ಬಿಸಿ ಆದಾಗ, ಅಂದರೆ ಬಿಸಿಯಾಗಿರಬೇಕು, ತುಂಬ ಹೊಗೆ ಬರೋಷ್ಟು ಬಿಸಿ ಆದರೆ ಬೇಗ ಇದಾಗತ್ತೆ. ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೋಬೇಕು, ಇಲ್ಲಾಂದ್ರೆ ಅದು ಹೊರಗೆ ಆಗುತ್ತೆ, ಒಳಗೆ ಸರಿ ಬೆಂದಿರಲ್ಲ, ಅದು ಚೆನ್ನಾಗಿರಲ್ಲ, ಆವಾಗ ಕರಟಿದಂಗೆ ಆಗುತ್ತೆ. ಅದಕ್ಕೋಸ್ಕರ ಎಷ್ಟು ಎಣ್ಣೆಯಲ್ಲಿ ಎಷ್ಟು ಜಾಗ ಇದೆಯೋ ಅಷ್ಟು ನೀವು ಹಾಕ್ಕೊಳ್ಳಿ. ತುಂಬ ರುಚಿಕರವಾದಂಥ ಒಂದು ತಿಂಡಿ ಆಲೂಗಡ್ಡೆ ಬೋಂಡ. ಎಷ್ಟು ತಿನ್ನೋಕ್ಕಾಗತ್ತೆ, ಆದರೆ ತುಂಬ ಆಲೂಗಡ್ಡೆ ಮಾಡಿದಷ್ಟು ತುಂಬ ಆಗುತ್ತೆ, ಅಂದರೆ ಒದಗೋದು ಕಡಿಮೆ ಅದು. ಅದರಿಂದ ಆಲೂಗಡ್ಡೆ ಸ್ವಲ್ಪ ಜಾಸ್ತಿ ತಗೊಳ್ಬೇಕಾಗತ್ತೆ. ಮಾಡೋದು ತುಂಬ ಸುಲಭ, ಆಲೂಗಡ್ಡೆ ಬೇಯಿಸೋದೊಂದು ಕೆಲಸ ಅಷ್ಟೇ. ಮತ್ತು ಹೆಚ್ಚು ಮಸಾಲೆ ಏನಿಲ್ಲ, ಎಲ್ಲ ಮಿಕ್ಸ್ ಮಾಡೋದು. ಇದರಲ್ಲಿ ಕಡಲೆ ಹಿಟ್ಟು ಮತ್ತು 1 ಚಮಚದಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು. ಯಾಕೆಂದರೆ ಅದು ಗರಿ ಗರಿ ಬಂದರೆ ಚೆನ್ನಾಗಿರುತ್ತೆ. ಹೊರಗಡೆ ಬರೀ ಕಡಲೆ ಹಿಟ್ಟಾದರೆ ಅಷ್ಟು ಗರಿ ಗರಿ ಬರಲ್ಲ. ಅಕ್ಕಿ ಹಿಟ್ಟಿನ ಜೊತೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿದರೆ ಅದು ಗರಿ ಗರಿ ಬರುತ್ತೆ, ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಬಿಸಿ ಆದಮೇಲೆ ಈ ಥರ ಮಗುಚ್ಕೊಳ್ಳಿ. ಫಸ್ಟಿಗೆ ಹಸಿಗೆ ಆ ಥರ ಮಗುಚ್ಕೊಂಡ್ರೆ ಅದು ಅಂಟ್ಕೊಳ್ಳುತ್ತೆ. ಅದೇನು ಸ್ವಲ್ಪ ಬಿಸಿ ಆದಮೇಲೆ ಆ ಥರ ತಿರುವಿ ಹಾಕ್ಕೊಳ್ಳಿ. ನೋಡಿ, ಇದು ಕೆಂಪಗೆ ಆಗುವವರೆಗೂ ಕಾಯಿಸ್ಕೊಳ್ಳಿ, ಅಂದರೆ ಸದ್ದೆಲ್ಲ ನಿಲ್ಲುತ್ತೆ, ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಅದನ್ನು ಮೀಡಿಯಮ್ ಫ್ಲೇಮಲ್ಲಿ ಕಾಯಿಸ್ಕೊಳ್ಳಿ. ತುಂಬ ಸಿಮ್ ಮಾಡ್ಕೋಬೇಡಿ, ಯಾಕಂದರೆ ಎಣ್ಣೆ ಕುಡಿದ್ಬಿಡತ್ತೆ. ಹಂಗಂತ ಹೈನೂ ಮಾಡ್ಕೋಬಾರ್ದು, ಮೀಡಿಯಮಲ್ಲಿ ಇಟ್ಕೋಬೇಕು. ಆಲೂಗಡ್ಡೆದು ತುಂಬ ತಿಂಡಿಗಳು ಮಾಡೋಕ್ಕಾಗತ್ತೆ. ಸಾಯಂಕಾಲ ಏನಾದ್ರು ಒಂದು ತಿನ್ನೋಣ ಅಂತ ಅನ್ಸುತ್ತಲ್ವಾ, ಕಾಫಿ ಜೊತೆ, ಅಥವಾ ಯಾರಾದರೂ ಗೆಸ್ಟ್ ಬಂದರೆ, ನೆಂಟರು ಬಂದರೆಲ್ಲ ಅವಾಗ ನೀವು ಮಾಡ್ಕೋಬೋದು. ನೋಡಿ, ಈ ಥರ ಕೆಂಪು ಆಗೋವರೆಗೂ ಫ್ರೈ ಮಾಡಿಕೊಂಡು ತೆಗೀರಿ. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ, ತುಂಬಾ ರುಚಿಯಾಗುತ್ತೆ ಮಾತ್ರ ಸ್ನೇಹಿತರೆ. ಸಾಯಂಕಾಲ ತಿಂಡಿಗೆ ತುಂಬ ಚೆನ್ನಾಗಿರುತ್ತೆ. ನೀವು ಮಾಡಿ, ಇದು ತುಂಬ ಸುಲಭ. ಸಾಯಂಕಾಲ ಬೇಕು ಅಂದರೆ ಸಡನ್ನಾಗಿ ಮಾಡ್ಬೋದು. ನಾನು ಹೆಚ್ಚು ಹೊತ್ತಾಗಿರಲಿಲ್ಲ ಇದು ಪ್ಲ್ಯಾನ್ ಮಾಡುವಾಗ, ಅದರಿಂದ ನೀವು ಮಾಡ್ಬೋದು. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.